ಉಲ್ಲಾಲ ಸೈಯದ್ ಮದನಿ ಒಲಿವುಲ್ಲಾಹ್ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರ ದರ್ಗಾ ಶರೀಫ್ ಬಗ್ಗೆ ಬಹುತೇಕ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಸೈಯದ್ ಮದನಿ ಒಲಿಯವರು ಉಲ್ಲಾಲಕ್ಕೆ ಬಂದು ಧರ್ಮ ಪ್ರಚಾರ ನಡೆಸುವುದಕ್ಕಿಂತ ಮುಂಚಿತವಾಗಿಯೂ ಉಲ್ಲಾಲದಲ್ಲಿ ಇಸ್ಲಾಮಿನ ಪ್ರಚಾರ ನಡೆದಿತ್ತು. ಉಲ್ಲಾಲದಲ್ಲಿ ಮುಸ್ಲಿಂ ಸಮುದಾಯವಿತ್ತು. ಅದೆಷ್ಟೋ ಮಹಾತ್ಮರು ಉಲ್ಲಾಲಕ್ಕೆ ಬಂದು ಧರ್ಮ ಪ್ರಬೋಧನೆ ನಡೆಸಿ ಉಲ್ಲಾಲದ ಮಣ್ಣಿನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿದ್ದಾರೆ ಎನ್ನುವುದಕ್ಕೆ ನಿದರ್ಶನವಾಗಿ ಉಲ್ಲಾಲ ಪರಿಸರದಲ್ಲಿ ಇರುವ ಮಹಾತ್ಮರ ಮಕ್ಬರಗಳೇ ಸಾಕ್ಷಿ. ಇಂತಹ ಒಂದು ದರ್ಗಾದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಉಲ್ಲಾಲ ದರ್ಗಾದಿಂದ 2-3 ಕಿಲೋಮೀಟರ್ ಅಂತರದಲ್ಲಿರುವ ಅಲೇಕಲ ಮಸೀದಿ ಹಾಗೂ ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಅಚ್ಚಿ ಸಾಹಿಬ್ ಒಲಿವುಲ್ಲಾಹ್ ರಲಿಯಲ್ಲಾಹು ಅನ್ಹು ರವರ ಪುಣ್ಯ ಮಕ್ಬರದ ಬಗ್ಗೆ ಸ್ವಲ್ಪ ತಿಳಿಯೋಣ. ಅರಬ್ಬಿ ಕಡಲಿನ ಅಲೆಗಳನ್ನು ದಾಟಿ ಉಲ್ಲಾಲಕ್ಕೆ ತಲುಪಿದ ಸೈಯದ್ ಮದನಿ ಒಲಿಯವರು ಉಲ್ಲಾಲ ತಲುಪುವುದಕ್ಕಿಂತ ಮುಂಚೆಯೇ ಉಲ್ಲಾಲ ಪರಿಸರದಲ್ಲಿ 2 ಮಸೀದಿಗಳಿತ್ತು ಎನ್ನುವುದು ಇತಿಹಾಸ ಹೇಳುತ್ತದೆ. ಅದರಲ್ಲಿ ಒಂದಾಗಿದೆ ಅಲೇಕಲ ಜುಮಾ ಮಸೀದಿ. ಮಸೀದಿಯ ಎದುರುಗಡೆ ಒಂದು ಕೆರೆ ಕೂಡ ಇದೆ. ಈ ಕೆರೆಗೆ ಒಂದು ದೊಡ್ಡ ಇತಿಹಾಸವೇ ಇದೆ. ಸೈಯದ್ ಮದನಿ ಒಲಿಯವರು ಮಕ್ಕಾದಲ್ಲಿ ಬೆಂಕಿ ಹತ್ತಿಕೊಂಡಾಗ ಇಲ್ಲಿಯ ಕೆರೆಯಿಂದ ನೀರು ಚಿಮುಕಿಸಿ ಬೆಂಕಿ ನಂದಿಸಿದ ಪವಾಡ ಪ್ರಕಟವಾದ ಕೆರೆ ಎಂದು ಹೇಳಲಾಗುತ್ತೆ. ಅಲೇಕಲ ಪರಿಸರದಲ್ಲಿ ಸುಮಾರು 600 ವರ್ಷಗಳ ಹಿಂದೆ ಬಾಲಿ ಬದುಕಿದ ಸೂಫಿ ಸಂತರಾಗಿದ್ದಾರೆ ಅಚ್ಚಿ ಸಾಹಿಬ್ ಒಲಿವುಲ್ಲಾಹ್ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರು. ಹುಲ್ಲು ಹಾಸಿನ ಪುಟ್ಟ ಮಸೀದಿಯಲ್ಲಿ ಸದಾ ಇಲಾಹನ ಸ್ಮರಣೆಯಲ್ಲಿಯೇ ಕಾಲ ಕಳೆಯುತ್ತಿದ್ದ ಮಹಾತ್ಮರಾಗಿದ್ದರು ಎನ್ನುವುದು ಇತಿಹಾಸ ಹೇಳುತ್ತದೆ. ಜನರ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ಸೂಚಿಸುತ್ತಾ ಹಲವಾರು ಪವಾಡಗಳಿಂದ ಅಂದಿನ ಕಾಲದಲ್ಲಿ ಮನೆ ಮಾತಾಗಿದ್ದರು ಎನ್ನಲಾಗುತ್ತದೆ. ಮಕ್ಕಳೆಂದರೆ ಅವರಿಗೆ ಪಂಚ ಪ್ರಾಣವಾಗಿತ್ತು. ಆದ್ದರಿಂದ ತನ್ನ ಜೋಲಿಗೆಯಲ್ಲಿ ಸದಾ ಅಚ್ಚು ಬೆಲ್ಲವನ್ನು ಇಟ್ಟುಕೊಂಡು ಮಕ್ಕಳಿಗೆ ಹಂಚುತ್ತಿದ್ದರು. ರೋಗ ರುಜಿನಗಳೆಂದು ಅವರ ಬಳಿ ಹೋದವರಿಗೂ ಅಚ್ಚು ಬೆಲ್ಲವನ್ನೇ ಔಷಧಿಯಾಗಿ ನೀಡುತ್ತಿದ್ದರು. ಅಚ್ಚು ಬೆಲ್ಲವನ್ನು ಬ್ಯಾರಿ ಭಾಷೆಯಲ್ಲಿ ಅಚ್ಚಿ ಚಕ್ಕರೆ ಎಂದು ಕರೆಯುವ ಕಾರಣ ಈ ಒಲಿಯವರ ಮೂಲ ಹೆಸರಿಗೆ ಬದಲಿಗೆ ಜನರೆಲ್ಲರೂ ಪ್ರೀತಿಯಿಂದ ಅಚ್ಚಿ ಸಾಹಿಬ್ ಎಂದೇ ಕರೆಯುತ್ತಾ ಕ್ರಮೇಣ ಅವರ ನೈಜ ಹೆಸರಿಗಿಂತ ಅಚ್ಚಿ ಸಾಹಿಬ್ ಎಂಬ ಹೆಸರೇ ಮುನ್ನೆಲೆಗೆ ಬಂದು ಮೂಲ ಹೆಸರೇ ಮರೆಯಾಗಿತ್ತು. ಈ ಅಲೇಕಲ ಎಂಬ ಊರು ಸೈಯದ್ ಮದನಿ ಒಲಿಯವರ ಪತ್ನಿಯ ಊರು ಕೂಡ ಎನ್ನುವುದು ಮತ್ತೊಂದು ವಿಶೇಷ. ಅಸಂಖ್ಯಾತ ಕರಾಮತ್ ಪ್ರಕಟಗೊಂಡ ಒಲಿಯವರಾಗಿದ್ದಾರೆ ಅಚ್ಚಿ ಸಾಹಿಬ್ ಒಲಿವುಲ್ಲಾಹ್ ರಲಿಯಲ್ಲಾಹು ಅನ್ಹು. ಅದರಲ್ಲಿ ಪ್ರಮುಖವಾದ ಕರಾಮತ್ಗಳ ಪಟ್ಟಿ ಬಹಳಷ್ಟು ದೊಡ್ಡದಿದೆ. ಒಲಿಯವರು ಅಚ್ಚು ಬೆಲ್ಲವನ್ನು ಬಹಳಷ್ಟು ಇಷ್ಟಪಡುತ್ತಿದ್ದರೆಂದು ಇಡೀ ಊರಿಗೆ ಮಾತ್ರವಲ್ಲ ಪರ ಊರಿನವರಿಗೂ ತಿಳಿದಿತ್ತು. ಒಮ್ಮೆ ಕೊಡಗಿನ ವ್ಯಾಪಾರಿಯೊಬ್ಬರು ಎತ್ತಿನ ಗಾಡಿಯ ಮೂಲಕ ಅಲೇಕಲದಲ್ಲಿರುವ ಬಂಡಸಾಲೆಗೆ ಅಚ್ಚು ಬೆಲ್ಲವನ್ನು ತರುತ್ತಿದ್ದರು. ಇದೇ ವೇಳೆ ಮಸೀದಿಯ ಸಮೀಪ ಇದ್ದ ಒಲಿಯವರು ಅದೇನೆಂದು ಕೇಳಿದಾಗ ಸತ್ಯ ಹೇಳಿದರೆ ಇವರಿಗೆ ಅಚ್ಚು ಬೆಲ್ಲ ನೀಡಬೇಕಾಗಬಹುದು ಎಂದು ಭಾವಿಸಿ ವ್ಯಾಪಾರಿಯು ಎತ್ತಿನ ಗಾಡಿನಲ್ಲಿ ಮಣ್ಣಿದೆ ಎಂದು ಸುಳ್ಳು ಹೇಳಿದನು. ಆಗ ಒಲಿಯವರು ಓಹೋ ಹಾಗಾದರೆ ಹಾಗೆಯೇ ಆಗಲಿ ಎಂದು ಹೇಳಿ ನಸುನಕ್ಕರು. ವ್ಯಾಪಾರಿಯು ಸೀದಾ ಗೋದಾಮಿಗೆ ಹೋಗಿ ಬೇರೆ ವ್ಯಾಪಾರಿಗಳಿಗೆ ನೀಡಲು ಕಟ್ಟನ್ನು ತೆರೆದಾಗ ಅಲ್ಲಿ ಅಚ್ಚು ಬೆಲ್ಲದ ಬದಲು ಪೂರ್ತಿ ಮಣ್ಣಿತ್ತು. ವ್ಯಾಪಾರಿಗೆ ಏನು ಹೇಳಲು ತೋಚದೆ ಚಿಂತಾಕ್ರಾಂತನಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡನು. ಕೊನೆಗೆ ಎಲ್ಲರೂ ಇದೇಕೆ ಹೀಗಾಯಿತು ಎಂದು ಕಾರಣ ಹುಡುಕುವಾಗ ವ್ಯಾಪಾರಿಗೆ ಅಚ್ಚಿ ಸಾಹಿಬ್ ಒಲಿಯವರ ಜೊತೆ ಸುಳ್ಳು ಹೇಳಿದ ಬಗ್ಗೆ ನೆನಪಾಯಿತು. ಕೂಡಲೇ ಒಲಿಯವರ ಬಳಿ ತೆರಳಿ ನಡೆದ ಸಂಗತಿಯನ್ನು ವಿವರಿಸಿ ಕ್ಷಮೆಯನ್ನು ಕೇಳಿದ ವ್ಯಾಪಾರಿ ಮರಳಿ ಹೋಗಿ ನೋಡುವಾಗ ಎತ್ತಿನ ಗಾಡಿಯಲ್ಲಿ ಮಣ್ಣಿನ ಬದಲು ಅಚ್ಚು ಬೆಲ್ಲವಿತ್ತು. ಇಂತಹ ಸಾವಿರಾರು ಕರಾಮತ್ಗಳು ಈ ಮಹಾತ್ಮರಿಂದ ಪ್ರಕಟವಾಗಿತ್ತು ಎಂದು ಹೇಳಲಾಗುತ್ತೆ. ಸರ್ವಶಕ್ತನಾದ ಅಲ್ಲಾಹು ಈ ಮಹಾತ್ಮರ ಜಾಹ್ ಬರ್ಕತ್ತಿನಿಂದ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಲಿ, ಇಹಪರ ವಿಜಯ ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಎಂದು ವಿನಂತಿಸುತ್ತಾ ಈ ಪುಟ್ಟ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಮುಂದಿನ ಜಿಯಾರತ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.